ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ನಂದು ಲಾಸ್ಟ್ ಲಾಗ್ ಮೇ ಬಿ ಜಾನ್ವರಿಲಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಜೂನ್ ಆಲ್ಮೋಸ್ಟ್ 5 ಮಂತ್ಸ್ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ನಾನು ಇವಾಗ ಒಬ್ಬಳೇ ಇದ್ದೆ, ಸೊ ಏನಾದರೂ ಇಂಟ್ರೆಸ್ಟಿಂಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾ ಇದ್ದೆ. ನನ್ನ ಡೈಲಿ ಫುಲ್ ಡೇ ಲಾಗ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಮಾಡ್ತಾ ಇದ್ದೀನಿ. ನನ್ನ ಫುಲ್ ಡೇ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಕನ್ಸಿಸ್ಟೆಂಟಾಗಿ ಇರೋಣ ಅಂತ ಟ್ರೈ ಮಾಡ್ತೀನಿ, ಬಟ್ ಎಡಿಟಿಂಗ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ವಿಡಿಯೋ ಮಾಡೋಂಗಾಗಲ್ಲ. ಬಟ್ ಇದನ್ನು ಅಪ್ಲೋಡ್ ಮಾಡ್ತೀನಿ. ನಾನು 1 ವೀಕಿಂದ ಕ್ಲೆನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಹೇಗಿದೆ ಅಂತ ಒಂದು 15 ಡೇಸ್ ಯೂಸ್ ಮಾಡಿ ಹೇಳ್ತೀನಿ. ಸೊ ಇವಾಗ ಎದ್ದೆ, ಫ್ರೆಶ್ ಅಪ್ ಆಗಬೇಕು. ಬ್ರಷ್ ಮಾಡಿದ್ದೀನಿ, ಬ್ರಷ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿಸಲ್ಟ್ಗಿಂತ ಸ್ಕಿನ್ ಯಾವಾಗೂ ಹೈಡ್ರೇಟೆಡ್ ಆಗಿರೋ ಥರ ಫೀಲ್ ಬರುತ್ತೆ. ಎಷ್ಟು ಈಸಿ ಅಲ್ವಾ, ನೀರಿಲ್ಲದೆ ಪಟ್ಟಂತ ಫೇಸ್ ವಾಶ್ ಆಗಿಬಿಡುತ್ತೆ. ವಾಶ್ ಮಾಡೋದು ಇದರಲ್ಲಿ 2 ಆಪ್ಷನ್ ಇದೆ. ನಾವು ಹಚ್ಕೊಂಡಾದ್ಮೇಲೆ ವಾಟ್ರ್ ಹಾಕಿ ವಾಶ್ ಮಾಡ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಕ್ಲೋತಿಂದ ಜಸ್ಟ್ ಹಿಂಗೆ ಹಚ್ಕೊಂಡಾದ್ಮೇಲೆ ಕ್ಲೆನ್ಸ್ ಮಾಡಾದಮೇಲೆ ಜಸ್ಟ್ ಹಿಂಗೆ ಕ್ಲೋತ್ ಅಥವಾ ಟಿಶ್ಯೂ ಪೇಪರ್ ತೊಗೊಂಡು ರಬ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಅಷ್ಟೇ. ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ, ಒಂದು ಸ್ವಲ್ಪ ಹೈಡ್ರೇಟಿಂಗಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ಇರಲಿ ಅಂತ. ಸೊ ಇವಾಗ ಫೇಸ್ ಕ್ಲೆನ್ಸಿಂಗ್ ಆಯಿತು. ಬ್ಲಿಂಕಿಟಲ್ಲಿ ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಹಾಲು ಮೊಸರೆಲ್ಲ ಅದೆಲ್ಲ ಆರ್ಡ್ರ್ ಮಾಡಿದ್ದೆ. ಇವ್ರು ಕಾಲ್ ಮಾಡಿದ್ಮೇಲೆ ಆ್ಯಕ್ಚುಲಿ ಎದ್ದಿದ್ದು ನಾನು. ಸೊಪ್ಪಿದೆ. ಆ್ಯಂಡ್ ನಾನು ರಾತ್ರಿ ಹಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮೆಂತೆ ನೆನೆಸಿಟ್ಟಿದ್ದೀನಿ. ಸೆಕೆಂಡ್ ಲೈಟ್ ಹಾಕ್ತೀನಿ. ಮೆಂತೆ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಮೆಂತೆ ಸಾಂಬಾರು ಮಾಡೋಕ್ಕೆ ಸೊಪ್ಪು ತೊಗೊಂಡಿದ್ದೀನಿ. ಫುಲ್ ಮೆಂತೆ ಆಗಿಬಿಟ್ಟಿದೆ. ಆ್ಯಂಡ್ ಟೊಮ್ಯಾಟೊ ಖಾಲಿಯಾಗಿತ್ತು. ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ತೊಗೊಂಡೆ. ಆ್ಯಂಡ್ ಸ್ವಲ್ಪ ಡಿವೈನಾಗಿರೋಣ ಅಂತ ಹೇಳ್ಬಿಟ್ಟು ಮ್ಯಾಚ್ ಬಾಕ್ಸ್ ಮತ್ತು ಧೂಪ್ ತರಿಸಿದ್ದೀನಿ. ನೆಕ್ಸ್ಟು ನಂಗೆ ಸ್ವಲ್ಪ ಕ್ಲಿಪ್ ಡ್ಯಾಮೇಜ್ ಮಾಡ್ಕೊತಾ ಇದ್ದೆ, ಅದಕ್ಕೆ ಫೆವಿಕ್ವಿಕ್ ಹಾಕಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗ ನಾನು ಹ್ಯಾಡ್ ಮಾಡ್ಕೊಂಡಿರೋ ಕ್ಲಿಪ್ ಇದು. ಇಲ್ಲಿ ಇದನ್ನ ಹಾಕ್ಕೊಂಡು ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಮೋಸ್ಟ್ ಆಫ್ ದ ಗರ್ಲ್ಸ್ ಇದನ್ನು ಫೇಸ್ ಮಾಡಿರ್ತಾರೆ. ನಾನು ಯಾವಾಗೂ ಇದನ್ನು ಮಾಡಿಲ್ಲ, ಬಟ್ ಈ ಕ್ಲಿಪ್ ಸ್ವಲ್ಪ ನನ್ನ ಫೇವ್ರೆಟ್ ಆ್ಯಂಡ್ ಮೆಮೊರಿ ಇದೆ. ಸೊ ಅದಕ್ಕೆ ಫಿಕ್ಸ್ ಮಾಡೋಣ ಅಂತ ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಹೇಗೆ ಬರೋದು ಅಂತ. ಲೆಟ್ ಮೀ ಸಿ. ಹಾಕೋಣ ಇವಾಗ. ಫೆವಿಕ್ವಿಕ್ ಪ್ಲೀಸ್ ಹೆಲ್ಪ್ ಮೀ. ಇನ್ನೊಂದು ಲೇಯರ್ ಹಾಕ್ಬಿಡೋಣ. ಲುಕ್ ಎಟ್ ದಿಸ್, ಐ ಫಿಕ್ಸ್ಡ್ ಇಟ್. ನಂಗೆ ಇದ್ರಲ್ಲಿ ನಂಬಿಕೆನೇ ಇರಲಿಲ್ಲ, ಬಟ್ ಇಟ್ಸ್ ಗುಡ್ ನೌ. ಫಿಕ್ಸ್ ಆಗಿದೆ. ಏನೋ ಗೊತ್ತಿಲ್ಲ, ನನಗೆ ಕ್ಲಿಪ್ ತುಂಬ ಇಷ್ಟ ಆಯಿತು, ಅದಕ್ಕೆ ಓಕೆ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿದೆ. ಆ್ಯಂಡ್ ಇಟ್ಸ್ ಫೈನ್ ನೌ. ಇಲ್ಲಿ ಕಟ್ಟಾಗಿತ್ತು, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ವಿಡಿಯೋದಲ್ಲಿ. ಓಕೆ, ಡನ್ ವಿತ್ ದಿಸ್. ಈ ಬ್ಲ್ಯಾಕ್ ಇವತ್ತು ಬೆಳಗ್ಗೆ ಆಗಿದ್ದು, ಸೊ ಅದರಿಂದನೇ ನೆನಪಾಯಿತು ನಾನು ಓಕೆ ಈ ಕ್ಲಿಪ್ ಸರಿ ಮಾಡೋಣ ಅಂತ. ಹೇಗಿದ್ರು ಬ್ಲಿಂಕಿಟ್ ಆರ್ಡ್ರ್ ಮಾಡ್ತಿದ್ದೆ ಅಂತ ಒಂದು ಫೆವಿಕ್ವಿಕ್ ಆರ್ಡ್ರ್ ಮಾಡಿದೆ. ಸೊ ಐ ಫಿಕ್ಸ್ಡ್ ಇದು ಎರಡೂ. ನೆಕ್ಸ್ಟ್ ಕಮಿಂಗ್ ಟು ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಆರ್ ಇರಿಟೇಟಿಂಗ್ ಟಾಸ್ಕ್ ಇನ್ ಎವ್ರಿ ಗರ್ಲ್ಸ್ ಆರ್ ವುಮೆನ್ಸ್ ಲೈಫ್ ಆರ್ ಮದರ್ಸ್ ಲೈಫ್. ನಂದು ವಾರ್ಡ್ರೋಬ್ ತುಂಬ ಗಲೀಜಾಗಿಬಿಟ್ಟಿದೆ. ಮೆಸ್ಸಪ್ ಮಾಡಿಬಿಟ್ಟಿದ್ದೀನಿ, ಹಿಂಗೆಂಗೋ ಇಟ್ಟು. ತುಂಬ ಡ್ರೆಸ್ ಆಗಿಬಿಟ್ಟಿದೆಯಾ, ಐ ಜಸ್ಟ್ ಶೋ ಯು. ಹಿಂಗೆ ಇಟ್ಬಿಟ್ಟಿದ್ದೀನಿ. ಅಷ್ಟೇ ಒಂದು 2 ಮಂತ್ಸ್ ಬ್ಯಾಕ್ ಕ್ಲೀನ್ ಮಾಡಿದ್ದೆ, ಗೊತ್ತಲ್ಲ. ಮೋಸ್ಟ್ಲಿ ಈ ವಿಡಿಯೋ ನಂದು ಯಾರಾದರೂ ಗರ್ಲ್ಸ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಇದೇ ನನಗೆ ಮೇ ಬಿ ಒಂದು 2 ಅವರ್ ಆಗುತ್ತೆ ಅನಿಸುತ್ತೆ. ಯಾವುದಕ್ಕೆ ಬೇಕಾದ ಇಟ್ಕೊಂಡು ಯಾವುದಕ್ಕೆ ಬೇಡ ಅದನ್ನೆಲ್ಲ ಡಂಪ್ ಮಾಡೋಣ ಅಂತ. ಓಕೆ, ಮಾಡೋಣ ಬನ್ನಿ. ಆ್ಯಂಡ್
ನಮಗೆ ಕ್ಲೀನ್ ಮಾಡಬೇಕು ಅಂತ ಯಾವಾಗ ಅನಿಸುತ್ತೆ ಅಂದರೆ, ಯಾವಾಗ ನಮಗೆ ಬೇಕಾಗಿರೋದು ಪಟ ಪಟ ಸಿಗ್ತಾ ಇಲ್ಲ ಆ್ಯಂಡ್ ತುಂಬ ಥಿಂಗ್ಸ್ ಮಿಸ್ಸಿಂಗ್ ಇದೆ ಅಂತ ಅನಿಸುತ್ತೋ ಅಲ್ಲಿ ತನಕ ಯಾವತ್ತೂ ನನಗಂತೂ ಕ್ಲೀನ್ ಮಾಡಬೇಕಂತ ಅನಿಸಲ್ಲ. ಇವಾಗ ನಂಗೆ ತುಂಬ ಥಿಂಗ್ಸ್ ಮಿಸ್ಸಿಂಗ್ ಇದೆ, ಯಾವುದೂ ಸಿಗ್ತಾ ಇಲ್ಲ, ಅದಕ್ಕೆ ಮಾಡೋಣ ಅಂತ. ಸೊ ಏನು ಕೆಲಸ ಮಾಡೋಕ್ಕೆ ಹೋದರೂ ಮ್ಯೂಸಿಕ್ ಮೋಟಿವೇಟ್ಸ್ ಯು, ಅದಕ್ಕೆ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಆಗತ್ತೆ ಅಂತ. ಗ್ಯಾಪಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ದಹಿ ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ತುಂಬಾ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಫೈನಲಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಬಟ್ಟೆ ತೆಗೆದು ಕಾಟ್ ಮೇಲೆ ಇಟ್ಕೊತಾ ಇದ್ದೆ, ಒಂದೊಂದನ್ನೇ ಫೋಲ್ಡ್ ಮಾಡಿ ವಾಪಸ್ ಇಡೋಣ ಅಂತ. ನೋಡಿದ್ರೇ ಸುಸ್ತಾಗ್ತಾ ಇದೆ, ಯಾವಾಗ ಮಾಡೋದು. ಆಲ್ಮೋಸ್ಟ್ 90% ಆಯಿತು, ರಿಮೈನಿಂಗ್ 10% ಇದೆ. ಸ್ವಲ್ಪ ಹೊಟ್ಟೆ ಹಸಿತಾಯಿತು. ಸೊ ಊಟ ಏನಾದರೂ ಮಾಡಿ ಕುಕ್ಕರ್ಲ್ಲ ಹಾಕಿಟ್ಟು ಹೋಗೋಣ. ಆ್ಯಂಡ್ ಬೈ ದ ಟೈಮ್ ಇದು ರೆಡಿ ಆಗೋದ್ರಲ್ಲಿ ನನಗೆ ಅಲ್ಲಿ ನಂದು 10% ಕೆಲಸ ಮುಗಿಯುತ್ತೆ. ನಾನಿವಾಗ ಮೆಂತೆ ಬಾತ್ ಮಾಡಬೇಕಂತ ಇದ್ದೀನಿ. ಮೆಂತೆ ಬಾತ್ಗೆ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಆ್ಯಂಡ್ ಟೊಮ್ಯಾಟೊ, 1 ಆನಿಯನ್ ಆ್ಯಂಡ್ 1 ಕ್ಯಾರೆಟ್ ಹಾಕ್ತೀನಿ. ಆ್ಯಂಡ್ ನಾನು 1 ಅವರ್ ಮುಂಚೆ ಇದನ್ನು ದಾಲ್ ಮತ್ತು ರೈಸ್ನ ನೆನೆಸಿದ್ದೆ, ಅದು ಕೂಡ ರೆಡಿಯಾಗಿದೆ. ಸೊ ಇವಾಗ ಬೇಗ ಒಂದು 10 ಮಿನಿಟ್ಸಲ್ಲಿ ಮಾಡಿಬಿಡಬೇಕು. ಮೆಂತೆ ಸೊಪ್ಪು, ಟೊಮ್ಯಾಟೊ, ಆನಿಯನ್, ಕ್ಯಾರೆಟ್, ಬೀನ್ಸ್ ಮತ್ತೇನು ಬಿಟ್ಟೆ ಹಾಕಿದ್ದೀನಿ ಆ್ಯಂಡ್ ರೆಡಿ. ಚೆನ್ನಾಗಿ ಸ್ಮೆಲ್ ಬರ್ತದೆ. ಆ್ಯಂಡ್ ಇವಾಗ ನೀರು ಹಾಕೋಣ. ಓಕೆ, ನಂದು ಆಲ್ಮೋಸ್ಟ್ ಆಯಿತು. ಕಬಾರ್ಡ್ ನಾನು ಆಮೇಲೆ ತೋರಿಸ್ತೀನಿ ಈಗ ಯೂಸ್ ಮಾಡಿದಂಥ, ಬಟ್ ಡ್ರೆಸ್ ಎಲ್ಲ ಖಾಲಿಯಾಗಿದೆ. ಆ್ಯಂಡ್ ಇವಾಗ ನನ್ನ ಊಟ ರೆಡಿ ಇದೆ. ನಾನಿವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇರ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂತ ತೋರಿಸ್ತೀನಿ ನಿಮಗೂ. 8 ಅವರ್ಸ್ ಆಯಿತು ನಾನು ಮೆಂತೆ ನೆನೆಸಿದ್ದೆ. ಇದನ್ನು ಇವಾಗ ಸಾಫ್ಟಾಗಿದೆ, ಆಲ್ಮೋಸ್ಟ್ ಸಾಫ್ಟಾಗಿದೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವಿತ್ತು. ಇವಾಗ ಅದನ್ನೆರಡು ಹಾಕಿ ರುಬ್ಕೋತೀನಿ. ಸ್ವಲ್ಪ ಕರ್ಡ್ ಹಾಕಿ ಗ್ರೈಂಡ್ ಮಾಡಿಕೊಂಡೆ, ಈ ಕನ್ಸಿಸ್ಟೆನ್ಸಿ ಬಂತು. ಇದಾದಮೇಲೆ ನಾವು ತಲೆಗೆ ರೂಟಿಗೆ ಹಚ್ಕೋಬೇಕು. ಕೆಳಗಡೆ ಏನು ಬೇಕಾಗಿಲ್ಲ, ಲೇಯರ್ ಬೈ ಲೇಯರ್ ಓಪನ್ ಮಾಡಿ ಹಚ್ಕೊಳ್ತಾ ಹೋಗಬೇಕು. 2 ಅವರ್ಸ್ ಆದಮೇಲೆ ಸ್ನಾನ ಮಾಡಬೇಕು. ತುಂಬ ಒಳ್ಳೆಯದಿದ್ದು. ನಾನು ಚಿಕ್ಕುಳಿದ್ದೆ ಜಾಸ್ತಿ ಎಷ್ಟಿದೆ, ಇವಾಗ ಇದೆಲ್ಲ ಟೈಮ್ ಸಿಗಲ್ಲ ಅಂತ ಕಮ್ಮಿ ಮಾಡಿದ್ದೀನಿ. ತಲೆ ಸ್ನಾನ ಮಾಡಾಯಿತು. ತಲೆ ಸ್ನಾನ ಮಾಡೋದು ಆ್ಯಕ್ಚುಲಿ ಕಷ್ಟ, ಅದನ್ನ ಹಚ್ಕೊಂಡಾಗ 1-2-3 ಸತಿ ಸ್ನಾನ ಮಾಡಬೇಕು. ಇದಾದಮೇಲೆ ನಾನು ಸ್ವಲ್ಪ ಪೂಜೆ ಮಾಡಿದೆ. ಇದು ನಮ್ಮ ಮನೆಯ ಚಿಕ್ಕ ದೇವಸ್ಥಾನ, ಅದರಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ದೀಪ ಹಚ್ಚಿ, ಇವಾಗ ಹೊಸದು ತರಿಸಿದ್ನಲ್ಲ ಧೂಪು, ಅದನ್ನು ಕೂಡ ಹಚ್ಚಿದ್ದೀನಿ. ಟೆಂಪಲ್ ಹೋಗಿ ಇವಾಗ ಬಂದೆ. ನಾನು ತೋರ್ಸೋಕ್ಕಾಗಲಿಲ್ಲ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಟೆಂಪಲಿಂದ ಬಂದು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ 50% ಸ್ಪೇಸ್ ಸಿಕ್ಕಿದೆ. ಇದೆಲ್ಲ ನಂದು ಡೈಲಿ ವೇರ್. ಆ್ಯಂಡ್ ಅದು ಇಲ್ಲಿ ಫುಲ್ ಶಾರ್ಟ್ಸ್ ಇಟ್ಟಿದ್ದೀನಿ, ಇಲ್ಲಿ ಶರ್ಟ್ಸ್ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ ಪ್ಯಾಂಟ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇದು ನಂದು ಜೀನ್ಸ್ ಟಾಪ್ಸ್. ಆ್ಯಂಡ್ ಈ ಸೆಕ್ಷನಲ್ಲಿ ಫುಲ್ ಜೀನ್ಸ್ ಪ್ಯಾಂಟ್ ಇದೆ. ಮತ್ತು ಇಲ್ಲಿ ವರ್ಕೌಟ್ ಆ್ಯಂಡ್ ಯೋಗ ಮಾಡೋ ಔಟ್ಫಿಟ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಂದು ಜ್ಯುವೆಲ್ರಿ ಕಲೆಕ್ಷನ್. ಇನ್ನೊಂದು ರ್ಯಾಕಲ್ಲಿ ಇಲ್ಲಿ ಮೇಲ್ಗಡೆ ಇದು ವೈರ್ದು ಬಾಕ್ಸು, ಇದು ಕ್ಯಾಮ್ರಾ ಆ್ಯಂಡ್ ಅದು ಇದು ಏನೇನೋ ಇಟ್ಟಿದ್ದೀನಿ. ಮತ್ತು ಇದು ಹಾಗೆ ಸುಮ್ಮನೆ ತಕ್ಷಣ ಸಿಗೋಕ್ಕೆ ಸ್ಟೇಷ್ನರಿ ಐಟಮ್ಸ್. ಆ್ಯಂಡ್ ಇದೆಲ್ಲ ನಂದು ಎತ್ನಿಕ್ ಡ್ರೆಸ್. ಇದರಲ್ಲಿ ಚೂಡಿ ಟಾಪ್ಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಯಾರಿ, ಬ್ಲೌಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಫಂಕ್ಷನ್ಗೆ ಹಾಕೋ ಥರ ಗ್ರ್ಯಾಂಡ್ ಡ್ರೆಸ್. ಇದೆಲ್ಲ ಚೆನ್ನಾಗಿರಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದೀನಿ. ನಾನು ಹೊಸ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅವರ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಏನಂದರೆ ಸಂಡೇ ಟೆಂಪಲಿಗೆ ಹೋಗಿ ಬರ್ತೀನಿ. ಇವಾಗ ಟೆಂಪಲ್ಗೆ ಹೋಗಿ ಬಂದಾಯಿತು. ಫೇಸ್ ಕ್ಲೆನ್ಸ್ ಮಾಡ್ಕೊತೀವಿ. ಓಕೆ, ಫ್ರೆಶ್ ಅಪ್ ಎಲ್ಲ ಇದೆ. ಇವತ್ತು ಸಂಡೇ, ಸೊ 10 o'clockಗೆ ನಾನು ಮಲ್ಕೋತೀನಿ. ಅಂದರೆ ಸಂಡೇ ಯೂಶ್ವಲಾಗಿ ಬೇಗ ಮಲ್ಕೋತೀನಿ, ಯಾಕೆಂದರೆ ಮಂಡೇ ಆಫೀಸ್ ಹೋಗಬೇಕು, ಕೆಲಸ ಇರುತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಮಲ್ಕೊತೀನಿ.
ನಾನು ಡೈಲಿ ಲಾಗ್ ಮಾಡಿರೋದು ವೀಕೆಂಡ್ದು, ಸೊ ಅಷ್ಟು ನಿಮಗೆ ನೋಡೋಕ್ಕೆ ಕಂಟೆಂಟ್ ಏನೂ ಸಿಕ್ಕಿರಲ್ಲ. ಇದರ ನಾನು ಮಲ್ಕೋತೀನಿ, ಇಲ್ಲ ಕ್ಲೀನ್ ಮಾಡ್ತೀನಿ, ಊಟ ಮಾಡ್ತೀನಿ, ಮೂವಿ ನೋಡ್ತೀನಿ, ಇಷ್ಟೇ ಮಾಡೋದು. ನೆಕ್ಸ್ಟ್ ವ್ಲಾಗಿಂದ ನೋಡೋಕ್ಕೆ ಚೆನ್ನಾಗಿ ಸಿಗತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.